ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗಿಕಾಲಾಯ ಕಾಲಾಗಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಹರಿಚಿತ್ತ ಸತ್ಯ ಅನ್ನುವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಶ್ರಾವಣ ಮಾಸದ ಅನೇಕ ವ್ರತಗಳಲ್ಲಿ ಇವತ್ತಿನ ದಿವಸ ಮುಂದುವರೆದ ಭಾಗದಲ್ಲಿ ಸಿರಿಯಾಳ ಷಷ್ಠಿ, ಆ ಷಷ್ಠಿಯ ದಿವಸದ ವಿಚಾರವನ್ನು ಹೇಳುವಂತಹ ಒಂದು ಪ್ರಯತ್ನ. ಸಿರಿಯಾಳನ ತಂದೆ ತಾಯಿಗಳು ಅನಂತ ಬಡತನದಲ್ಲಿ ಕುಗ್ಗಿ ಹೋಗಿದ್ರು. ಈಶ್ವರನ ಅನುಗ್ರಹದಿಂದ ಪಾರ್ವತಿ ಪರಮೇಶ್ವರರು ಆ ದಂಪತಿಗಳಿಗೆ ಒಂದು ಅಕ್ಷಯ ಪಾತ್ರೆಯನ್ನು ಕೊಟ್ಟಿದ್ರು. ಅದರಿಂದ ಇಹಲೋಕಕ್ಕೆ ಬೇಕಾದ ಸಂಪತ್ತನ್ನು ಅವನು ಪಡೆದ. ಅದಾದ ನಂತರದಲ್ಲಿ ಆ ಸಂಪತ್ತನ್ನ ತನ್ನ ಎಲ್ಲ ಗ್ರಾಮದ ಶಿವಭಕ್ತರಿಗೂ ಕೂಡ ಅದನ್ನ ಹಂಚಿ ಸಂತೋಷ ಪಡ್ತಾ ಇದ್ದ. ಮತ್ತೆ ಅವನ ತನ್ನ ಮಗನಿಗೆ ದುರ್ಯೋಗ ಬಂದಾಗ, ಅಂದ್ರೆ ಆಯುಷ್ಯ ಕ್ಷೀಣ ಆದಾಗ, ಆಯುಷ್ಯಕ್ಕೋಸ್ಕರವಾಗಿ ಆ ಭಕ್ತ ಸಿರಿಯಾಳನ ತಂದೆ ತಾಯಿಗಳು ವಿಶೇಷವಾಗಿ ಪಾರ್ವತಿ ಮತ್ತು ಪರಮೇಶ್ವರರ ವ್ರತವನ್ನ ಮಾಡ್ತಾರೆ. ಆ ವ್ರತವನ್ನ ಮಾಡಿ ವಿಶೇಷವಾಗಿ ಆ ಮಗುವಿನ ವಯಸ್ಸಿನ ಮಕ್ಕಳಿಗೆ ಭಕ್ಷ್ಯ ಭೋಜ್ಯ, ಅಂದ್ರೆ ತುಪ್ಪದಲ್ಲಿ ಮಾಡತಕ್ಕಂತಹ ಭಕ್ಷ್ಯ ಭೋಜ್ಯಗಳನ್ನು ಉಣಬಡಿಸ್ತಾರೆ. ಅದರಿಂದ ಪ್ರಸನ್ನನಾಗಿರತಕ್ಕಂತಹ ಪಾರ್ವತಿ ಪರಮೇಶ್ವರರು ಪುನಃ ಆ ಸಿರಿಯಾಳನನ್ನ ತನ್ನ ಮನೆಗೆ ಕಳುಹಿಸಿಕೊಡ್ತಾರೆ, ಸಿರಿಯಾಳನ ತಂದೆ ತಾಯಿಗಳ. ಹೀಗೆ ಇವತ್ತಿನ ದಿವಸ ಈ ಸಿರಿಯಾಳ ಷಷ್ಠಿ ಆಚರಣೆ ಮಾಡೋದ್ರಿಂದ, ಪಾರ್ವತಿ ಪರಮೇಶ್ವರ ಅನುಗ್ರಹದಿಂದ ಮೊಟ್ಟ ಮೊದಲಿಗೆ ಬಡತನ ನಿವಾರಣೆ ಆಗುತ್ತೆ, ದಾರಿದ್ರ್ಯ ನಿವಾರಣೆ ಆಗುತ್ತೆ, ಆರೋಗ್ಯಪ್ರದರಾಗ್ತಾರೆ. ಮತ್ತೆ ಮನೆಯಲ್ಲಿ ಮಕ್ಕಳು ತಂದೆ ತಾಯಿಗಳಿಗೆ ಅನುಗುಣವಾಗಿ ಪ್ರೀತಿ ವಾತ್ಸಲ್ಯಗಳಿಂದ ಇರ್ತಾರೆ. ಮತ್ತೆ ಪ್ರೌಢಾವಸ್ಥೆಗೆ ಬಂದಿರತಕ್ಕಂತಹ ಮಕ್ಕಳು ಏನಾದ್ರೂ ದಾರಿ ತಪ್ಪಿದ್ರೆ ಅವರು ಸನ್ಮಾರ್ಗಕ್ಕೆ ಬರಕ್ಕೆ ಸಿರಿಯಾಳ ಷಷ್ಠಿ ಆಚರಣೆ ಅನುಕೂಲ ಆಗುತ್ತೆ. ಹಾಗಾಗಿ ಅವತ್ತಿನ ದಿವಸ ಒಂದು ಫೋಟೋ, ಪಾರ್ವತಿ ಪರಮೇಶ್ವರ ಇರತಕ್ಕಂತಹ ಫೋಟೋಗೆ ವಿಶೇಷವಾಗಿ ನೀವು ಪರಿಮಳ ಇರತಕ್ಕಂತಹ ಒಳ್ಳೆ ಮಲ್ಲಿಗೆ ಹೂವನ್ನ ಹಾಕಿ ಪೂಜೆ ಮಾಡಿ, ನಿಮ್ಮ ಕೈಲಾದಂತಹ ಒಂದು ತೆಂಗಿನಕಾಯೋ ಹಣ್ಣು ಯಾವುದಾದ್ರೂ ಒಂದು ಪದಾರ್ಥವನ್ನ ಪರಮಾತ್ಮನಿಗೆ ನೈವೇದ್ಯ ಮಾಡಿ ಕೈ ಮುಗಿದು ಮಕ್ಕಳನ್ನ ಶ್ರೇಯಸ್ಸಿ ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇದರಿಂದ ಮನೆಯಲ್ಲಿ ಸಂತಾನಪ್ರದವೂ ಆಗತ್ತೆ, ಮಕ್ಕಳ ಶ್ರೇಯಸ್ಗೂ ಇದನುಕಾಲ ಆಗತ್ತೆ. ಹಾಗಾಗಿ ಶ್ರಾವಣ ಮಾಸದ ಷಷ್ಠಿ, ಸಿರಿಯಾಳ ಷಷ್ಠಿ ದಿವಸ ಮಾಡುವಾಗ ಬಡತನ ನಿರ್ಮೂಲನ ಮತ್ತು ಮಕ್ಕಳ ಬೆಳವಣಿಗೆ, ಮಕ್ಕಳು ವಿದೇಶಕ್ಕೆ ಹೋಗಿ ಒಂದು ಹೈಯರ್ ಸ್ಟಡೀಸ್ ನ ಮಾಡ್ಬೇಕು ಅಂತಂದಾಗ ಅದು ಅನುಕೂಲ ಆಗತ್ತೆ, ಹಣಕಾಸಿನ ಅನುಕೂಲ ಆಗತ್ತೆ. ಅಲ್ಲಿ ಆ ಮಕ್ಕಳು ಓದೋದ್ಮೇಲೆ ಒಂದು ಒಳ್ಳೆಯ ಉದ್ಯೋಗ, ಆ ಮಕ್ಕಳು ಸೆಟ್ಲ್ ಆಗಕ್ಕೆ ಈ ಸಿರಿಯಾಳ ಷಷ್ಠಿ ವ್ರತ ಅನುಕೂಲ ಆಗತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದ್ಮೇಲೆ ಈ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ಅಮಾವಾಸ್ಯೆಗೆ ಬೆನಕನ ಅಮಾವಾಸ್ಯೆ ಅಂತ ಹೇಳಿ ಕರೀತಾರೆ. ಆ ಬೆನಕನ ಅಮಾವಾಸ್ಯೆ ದಿನ ಒಂದು ಕೆರೆ ಹತ್ರಕ್ಕೆ ಹೋಗಿ ಅಥವಾ ನದಿ ಹತ್ರಕ್ಕೆ ಹೋಗಿ ಅಲ್ಲಿಂದ ಮಣ್ಣನ್ನು ತಂದು ಆ ಮಣ್ಣನ್ನ ಚೆನ್ನಾಗಿ ಹದ ಮಾಡಿ ಅದರಲ್ಲಿ ಒಂದು ಗಣೇಶನ ಮೂರ್ತಿಯನ್ನ ಮಾಡಬೇಕು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದ. ಯಾವುದೇ ಕಾರ್ಯಗಳನ್ನು ಮಾಡ್ತೀವಿ ಅಂತಂದಾಗ್ಲೂ ಕೂಡ ನಮಗೆ ಗಣಪತಿಯ ಅನುಗ್ರಹ ಬೇಕು. ಗಣ ಅಂದ್ರೆ ಪ್ರಮಥ ಗಣಗಳು, ಅಂದ್ರೆ ದೇವತಾ ಗಣಗಳು, ಗ್ರೂಪ್ ಆಫ್ ದೇವತೆಗಳು. ಆ ಗ್ರೂಪ್ಗೆ ಅಧಿಪತಿ ಆಗತಕ್ಕಂಥ, ಲೀಡರ್ ಆಗತಕ್ಕಂತಹ ಗಣಪತಿಯ ಪ್ರಾರ್ಥನೆ ಮಾಡೋದ್ರಿಂದ ಚತುರ್ಭುಜಂ ಅಂದ್ರೆ ಧರ್ಮ ಅರ್ಥ ಕಾಮ್ಯ ಮೋಕ್ಷವನ್ನ ಕೊಡ್ತಕ್ಕಂತಹ ಆ ಗಣಪತಿಯು ನಮಗೆ ಶ್ರೇಯಸ್ಸನ್ನ ಕೊಡ್ತಾನೆ. ಹಾಗಾಗಿ ಅವತ್ತಿನ ದಿವಸ ಮಣ್ಣು ತಂದು ಅವತ್ತಿನಿಂದ ತೃತೀಯದವರೆಗೆ ಆ ಒಂದು ಗಣಪತಿಯ ಮೂರ್ತಿಯನ್ನು ಮಾಡಿ ಭಾದ್ರಪದ ಶುದ್ಧ ಚತುರ್ಥಿಯ ದಿವಸ ಆ ಮಣ್ಣಿನ ಮೂರ್ತಿಗೆ ವಿಶೇಷವಾಗಿ ಷೋಡಶೋಪಚಾರಾದಿ ಪೂಜೆಗಳನ್ನು ಮಾಡಿ ಗಣಪತಿಯ ಅನುಗ್ರಹಕ್ಕೆ ಪಾತ್ರರಾಗಿ ಸಂವತ್ಸರದಲ್ಲಿ ಬರ್ತಕ್ಕಂತಹ ಎಲ್ಲ ವಿಧವಾದಂತಹ ವಿಘ್ನಗಳನ್ನ ದೂರೀಕರಿಸಿಕೊಂಡು ಅವರ ಅನುಗ್ರಹದಿಂದ ನಿಮ್ಮ ಕಾರ್ಯಗಳೆಲ್ಲವೂ ಕೂಡ ಜಯಪ್ರದವಾಗಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಬೆನಕನ ಅಮಾವಾಸ್ಯೆ. ಮುಂದೆ ಅಯಾಚಿತ ವ್ರತ ಅಂತ ಹೇಳಿ ಕರೀತಾರೆ. ಅಯಾಚಿತ ವ್ರತದಲ್ಲಿ ಆ ಒಂದು ಶ್ರಾವಣ ಮಾಸದಲ್ಲಿ ಯಾರಲ್ಲೂ ಹೋಗಿ ಏನನ್ನು ಯಾಚನೆ ಮಾಡಬೇಡಿ, ಬೇಡ ತಿಂದ್ರೆ
ಬಡತನ ಬರುತ್ತೆ. ಏನ್ ಇದೆಯೋ ಅದರೊಳಗೆ ನೀವು ಹಬ್ಬದ ಸಂಭ್ರಮವನ್ನ ಆಚರಣೆ ಮಾಡಿ ಅಂತ ಅಯಾಚಿತ ವ್ರತ ಅಂತ ಹೇಳಿ ಕರೀತಾರೆ. ಈ ಅಯಾಚಿತ ವ್ರತ ಅಂದಾಗ ಶ್ರೀಧರಾಯ ನಮಃ ಅಂತ ಹೇಳಿ ದೇವರಿಗೆ ನಿಮ್ಮ ಮನೆಯಲ್ಲಿ ಬಿಟ್ಟಂತ ಹೂವಾಗಿರ್ಬೋದು, ಕೊಂಡ್ಕೊಂಡಂತ ಹೂವನ್ನ ಶುದ್ಧಿ ಮಾಡಿ ದೇವರ ಮೇಲೆ ಅರ್ಪಣೆ ಮಾಡಿದಾಗ ನಿಮ್ಗೆ ಈ ಒಂದು ಯಾರನ್ನೂ ಕೂಡ ಯಾಚನೆ ಬೇಡುವಂತಹ ದುಸ್ಥಿತಿ ಬರೋದಿಲ್ಲ. ಭಗವಂತನೇ ನಿಮಗೆ ಸಾಕ್ಷಾತ್ ಶ್ರೀ ಮಹಾವಿಷ್ಣುವೇ, ಮಹಾರುದ್ರದೇವರೇ, ಬ್ರಹ್ಮದೇವರೇ ಸಂಪತ್ತನ್ನು ಕೊಡ್ತಾರೆ, ತ್ರಿಮೂರ್ತಿಗಳು. ಹಾಗಾಗಿ ಇದಕ್ಕೆ ಅಯಾಚಿತ ವ್ರತ. ಅದಾದ್ಮೇಲೆ ಈ ಶ್ರಾವಣ ಮಾಸದಲ್ಲಿ ಬುಧ ಬೃಹಸ್ಪತಿ ಯೋಗ, ಬುಧ ಬೃಹಸ್ಪತಿ ಪೂಜೆಯ ವ್ರತ ಅಂತ ಇದೆ. ಬುಧ ಬುದ್ಧಿಕಾರಕ ಮತ್ತು ಬೃಹಸ್ಪತಿ ವಿದ್ಯಾಕಾರಕ, ಪುತ್ರಕಾರಕ, ನೇತ್ರಕಾರಕ, ಮಕ್ಕಳ ಶ್ರೇಯಸ್ಸು ಮತ್ತು ಬುದ್ಧಿವಂತಿಕೆಗೆ ಬುಧ ಬೃಹಸ್ಪತಿ ಯೋಗ. ಅಂದ್ರೆ ಈ ಬುಧ ಬೃಹಸ್ಪತಿ ಪೂಜೆನೆ ಏನು ಅಂತಂದ್ರೆ, ಈ ಕಡ್ಲೆಕಾಳನ್ನ ನೆನೆಸಿ ಬುಧವಾರದ ದಿವಸ ನೆನೆಸಿ, ಗುರುವಾರ ದಿವಸ ಬೆಳಗ್ಗೆ ಚೆನ್ನಾಗಿ ಬಸ್ದು ಅದರೊಳಗೆ ಉಸ್ಲಿ ಮಾಡಿ, ಗುರುವಾರ ದಿವಸ 16 ಜನ ಭಕ್ತರಿಗೆ ಅದನ್ನ ಪ್ರಸಾದ ರೂಪವಾಗಿ ದಾನ ಮಾಡಿ, ಉಸ್ಲಿ ಮಾಡಿ. ಮತ್ತೆ ಈ ಬುಧನ ಅನುಗ್ರಹಕ್ಕೋಸ್ಕರವಾಗಿ ಬುಧವಾರ ಬೆಳಗ್ಗೆ ಕೈನಲ್ಲಿ ಹೆಸರು ಕಾಳನ್ನ ಇಟ್ಕೊಂಡು ನೀವು ನಿಮ್ಮ ಸುತ್ತ ನಿಮ್ಮ ಮುಖ ಸುತ್ತಿಗೆ 3 ಸುತ್ತು ಪ್ರದಕ್ಷಿಣಾಕಾರವಾಗಿ, 3 ಅಪ್ರದಕ್ಷಿಣಾಕಾರವಾಗಿ ಹೆಸರು ಕಾಳನ್ನ ನಿವಾಳಿಸಿ ದೃಷ್ಟಿ ತೆಕ್ಕೊಂಡು ಎಡಗಾಲನ್ನ ಹೊರಗಡೆ ಇಟ್ಟು ಮನೆಯಿಂದ ಹೊರಗಡೆ ಹೋಗಿ ಯಾವುದಾದ್ರೂ ಒಂದು ಪ್ರಾಣಿ ಪಕ್ಷಿಗಳು ತಿನ್ನೋದಕ್ಕೆ ಅದನ್ನ ಎರಚಿಬಿಟ್ಟು ಬಂದು ಬಲಗಾಲಿಟ್ಟು ಒಳಗಡೆ ಬಂದು ಕೈ ಕಾಲು ತೊಳ್ಕೊಳ್ಳಿ. ಇದರಿಂದ ಬುಧ ಬೃಹಸ್ಪತಿಯವರಿಂದ ಸಮಯ ಪ್ರಜ್ಞೆ, ವಿವೇಚನೆ, ಸದ್ವಿದ್ಯಾ, ಸದ್ಬುದ್ಧಿ, ಸದ್ವಿವೇಚನೆ ಇಷ್ಟಕ್ಕೂ ಕೂಡ ಕಾರಣಾಗುತ್ತೆ. ಬುಧ ಬೃಹಸ್ಪತಿ ಪೂಜೆಯನ್ನ ನೀವು ಮಾಡಿ. ಮತ್ತೆ ಬುಧನ ಅನುಗ್ರಹದಿಂದ ನಿಮಗೇನಾದ್ರೂ ರೋಗಾದಿ ಉಪದ್ರಗಳಿದ್ರೆ, ಅನಾರೋಗ್ಯ ಇದ್ರೆ, ನೀವು ನಿಮಗೊಬ್ಬ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ರೆ ಅದು ಆ ಏನ್ ಪ್ರಿಸ್ಕ್ರಿಪ್ಷನ್ ಕೊಟ್ಟಿರ್ತಾರಲ್ಲ ಆ ಔಷಧಿಗಳು ಧನ್ವಂತರಿ ನಾಮಕ ಪರಮಾತ್ಮನ ಅನುಗ್ರಹದಿಂದ ಅದು ಮೈ ಹತ್ತತ್ತೆ, ಅದು ಕೆಲಸ ಮಾಡಕ್ಕೆ ಪ್ರಯತ್ನ ಮಾಡುತ್ತೆ, ರೋಗಾದಿ ಉಪದ್ರವವನ್ನು ದೂರೀಕರಿಸುತ್ತೆ. ಬೃಹಸ್ಪತಿ ಯೋಗದಿಂದ ವಿಶೇಷವಾಗಿ ಓದಿದ್ದು ಸಮಯದಲ್ಲಿ ಜ್ಞಾಪಕ ಬರುತ್ತೆ, ಮತ್ತೆ ಅದನ್ನ ಅಭಿವ್ಯಕ್ತಿ ಮಾಡಕ್ಕೂ ಕೂಡ ಅನುಕೂಲ ಆಗುತ್ತೆ. ವಿದ್ಯಾ ವಿನಯ ಸಂಪನ್ನತೆಗಳಿಗೆ ಬೃಹಸ್ಪತಿ ಮತ್ತು ಬುಧ ನಿಮಗೆ ಬಹಳ ಸಹಕಾರವನ್ನ ಕೊಡ್ತಾರೆ. ಇದಾದ್ಮೇಲೆ ಪವಿತ್ರಾರೋಪಣ ಅಂತ ಹೇಳಿ ಬರ್ತಾರೆ. ಪವಿತ್ರಾರೋಪಣ ಅಂತಂದ್ರೆ ರೇಷ್ಮೆಯ ದಾರವನ್ನ ತೆಗೆದು ಕೇಶವಾದಿ 24 ಅಂದ್ರೆ ಕೇಶವ, ನಾರಾಯಣ, ಮಾಧವ ಅಂತ ಹೇಳಿ 24 ಭಗವದ್ ರೂಪಗಳನ್ನು ಹೇಳ್ತಾ 24 ಗಂಟು ಮತ್ತು ಅಷ್ಟಮಹಿಷಿಯರ ಪ್ರೀತ್ಯರ್ಥವಾಗಿ 8 ಗಂಟು ಮತ್ತು 12 ನಾಮಗಳು ಪರಮಾತ್ಮನ 12 ರೂಪಗಳಿಗೆ 12 ಗಂಟೆಗಳನ್ನು ಹಾಕಿ ಪವಿತ್ರ ಅಂತಕ್ಕಂಥ ರೇಷ್ಮೆಯ ದಾರವನ್ನ ಹಾಕೊಂಡು ಶುದ್ಧವಾಗಿರ್ತಕ್ಕಂಥದ್ದು, ಮಡಿನಲ್ಲಿರ್ತಕ್ಕಂಥದ್ದು ಮತ್ತು ಹೊರಗಡೆ ಯಾವುದೇ ನಿಷಿದ್ಧ ಪದಾರ್ಥಗಳನ್ನು ತಿನ್ನೋದು ಮಾಡೋದು, ಹೇಗಂದ್ರ ತಿನ್ನೋದು, ಎಲ್ಲಂದ್ರ ತಿನ್ನೋದು, ನಿಂತ್ಕೊಂಡು ತಿನ್ನೋದು, ಓಡಾಡ್ಕೊಂಡು ತಿನ್ನೋದು, ಇಂಥದ್ದು ಯಾವುದೂ ಮಾಡದೆ ಶುದ್ಧವಾಗಿ ಇದ್ದುಕೊಂಡು ದೇಹವನ್ನ ಶುದ್ಧಿ, ಕಾಯ ವಾಚ ಮನಸ, ಕಾಯವನ್ನ ಶುದ್ಧಿ ಮಾಡಿಕೊಂಡು ವಾಚ ಉತ್ತಮವಾದ ಮಾತುಗಳನ್ನ ಅಂತ ಮನಸಾರೆ ಭಗವಂತನ ಶ್ರಾವಣ ಮಾಸದಲ್ಲಿ ಕೊಂಡಾಡತಕ್ಕಂಥಕ್ಕೆ ಪವಿತ್ರಾರೋಪಣ ಅಂತ ಹೇಳಿ ಕರೀತಾರೆ. ಅದು ಮತ್ತೆ ಅದೇ ರೀತಿ ಈ ಶ್ರಾವಣ ಮಾಸದಲ್ಲಿ ರೋಟಿಕಾ ವ್ರತ ಅಂತೇಳಿ. ಈ ರೋಟಿಕಾ ವ್ರತ ಅಂತಂದ್ರೆ ಏನಂದ್ರೆ, ಈಶ್ವರ ಮತ್ತು ಪಾರ್ವತಿಯ ಪ್ರೀತ್ಯರ್ಥವಾಗಿ ನಾವು ರೊಟ್ಟಿಯನ್ನ ತಟ್ಟಿ, ಅಂದ್ರೆ ಜೋಳದ ರೊಟ್ಟಿ ಆಗಿರ್ಬೋದು, ಗೋಧಿ ರೊಟ್ಟಿ ಆಗಿರ್ಬೋದು, ಅಕ್ಕಿ ರೊಟ್ಟಿ ಆಗಿರ್ಬೋದು, ಈ ರೊಟ್ಟಿಯನ್ನ ಶುದ್ಧವಾದ ಮಡಿಯಲ್ಲಿ ಮಾಡಿ ಆ ರೋಟಿಯನ್ನ ಶುದ್ಧವಾದ ಬಿಳಿಯ ಬಟ್ಟೆಯಲ್ಲಿ ಸುತ್ತಕೊಂಡು ತಗೊಂಡು ಹೋಗಿ ಪಾರ್ವತಿ ಪರಮೇಶ್ವರರ ದೇವಸ್ಥಾನಕ್ಕೆ ಹೋಗಿ ಅದನ್ನ ನೀವು ಧ್ವಜಸ್ತಂಭದ ಮುಂದೆ ಇಟ್ಟು ತೋರಿಸಿದ್ರು ಆಯ್ತು, ಒಳಗ್ ಕೊಟ್ಟರು ಆಯ್ತು, ನೈವೇದ್ಯ ಮಾಡಿಕೊಟ್ರು ಆಯ್ತು, ಅಥವಾ ಸನ್ನಿಧಾನ ಸುಮ್ಮನೆ ತಗೊಂಡು ಹೋಗಿ ಕೈನಲ್ಲಿ ಇಟ್ಕೊಂಡು ಆ ರುದ್ರದೇವರಿಗೆ, ಮಹಾರುದ್ರದೇವರಿಗೆ ಪ್ರದಕ್ಷಿಣೆ ಮಾಡ್ಕೊಂಡು ಬಂದು ಅಲ್ಲಿ ಬರುವಂತಹ ಶಿವನ ಭಕ್ತರುಗಳಿಗೆ, ಯೋಗಿಗಳಿಗೆ, ಯಾರಿಗಾದ್ರೂ ಸರಿ, ಭಿಕ್ಷುಕರಿಗಾಗಿರ್ಬೋದು, ಭಕ್ತರಿಗಾಗಿರ್ಬೋದು, ನೆಂಟರಿಷ್ಟರಿಗಾಗಿರ್ಬೋದು, ನೀವೂ ಆಗಿರ್ಬೋದು, ಅಲ್ಲಿ ಭಗವಂತ ನಿವೇದನೆ ಮಾಡಿ ಆ ರೊಟ್ಟಿಯನ್ನ ಸ್ವೀಕಾರ ಮಾಡಿ. ಈ ಸ್ವೀಕಾರ ಮಾಡೋದ್ರಿಂದ ಬಡತನ ನಿರ್ಮೂಲ ಆಗತ್ತೆ. ಅದಕ್ಕೆ ರೋಟಿಕಾ ವ್ರತ ಅಂತ ಹೇಳಿ ಕರೀತಾರೆ. ಅಯಾಚಿತ ವ್ರತವನ್ನು ಹೇಳಿದೆ, ಬುಧ ಬೃಹಸ್ಪತಿ ಯೋಗ. ಇದಾದ್ಮೇಲೆ ಜಗಜ್ಜನ್ಮಾಧಿಕಾರನಾಗಿರ್ತಕ್ಕಂತಹ ವಟಪತ್ರಶಾಹಿ ಆಗಿರ್ತಕ್ಕಂತಹ ಕೃಷ್ಣನ ಅವತಾರ ಆಗ್ತಕ್ಕಂಥದ್ದು ಈ ಶ್ರಾವಣ ಮಾಸದಲ್ಲಿ ಗೋಕುಲಾಷ್ಟಮಿ. ರೋಹಿಣ್ಯಾಂ ಅರ್ಧರಾತ್ರಿ ಯಥಾ ಕಾಲಾಷ್ಟಮಿ ಭವೆ. ರೋಹಿಣ್ಯಾಂ ಅರ್ಧರಾತ್ರಿ ಯಥಾ
ರಾಧಾಷ್ಟಮಿ ರೋಹಿಣಿ ನಕ್ಷತ್ರ ಪ್ರಧಾನ ಮಾಡ್ಕೋಬಹುದು, ಅಥವಾ ಅಷ್ಟಮಿ ತಿಥಿಯನ್ನ ಪ್ರಧಾನ ಮಾಡಿಕೊಂಡು ಯಾರು ಬಗೆ ಬಗೆ ಭಕ್ಷ್ಯ ಭೋಜ್ಯ ಲೇಖ್ಯಗಳನ್ನ ಲಡ್ಡಿಕ, ಚಕ್ಲಿ, ಉಂಡೆ, ಕೋಸಂಬರಿ, ಪಾನಕ, ಅವಲಕ್ಕಿ ಇದೆಲ್ಲವನ್ನು ಮಾಡಿ ಬೆಣ್ಣೆ, ಹಾಲು, ಮೊಸರು ಎಲ್ಲ ಕೃಷ್ಣನಿಗೆ ನೈವೇದ್ಯವನ್ನ ಮಾಡೋದ್ರಿಂದ ನಿಮ್ಮ ಮನೆ ಕೂಡ ನಂದಗೋಕುಲವಾಗತ್ತೆ. ಕರ್ಷರೀತಿ ಕೃಷ್ಣ, ಆ ಕೃಷ್ಣ ನಮ್ಮ ಎಲ್ಲ ಪಾಪಗಳನ್ನ ತಾನು ಪಡೆದು ನಮಗೆ ಸುಖಪ್ರದವನ್ನಾಗಿ ಮಾಡಿಕೊಡ್ತಾ ಇದ್ದಾನೆ, ಸಂತೋಷ ಆನಂದದಾಯಕವನ್ನು ಮಾಡಿಕೊಡ್ತಾ ಇದ್ದಾನೆ, ಮನೆಯಲ್ಲಿ ನಂದಗೋಕುಲವನ್ನ ಮಾಡ್ತಾ ಇದ್ದಾನೆ ಕೃಷ್ಣ. ಅದಕ್ಕೋಸ್ಕರ ಗೋಕುಲಾಷ್ಟಮಿಯ ದಿವಸ ಉಪವಾಸವನ್ನು ಮಾಡಿ, ಗೋಕುಲಾಷ್ಟಮಿ ದಿವಸ ಚೆನ್ನಾಗಿ ಉಪ್ಪಿಟ್ಟು ಹೊಡೆದು ಬಿಡಬೇಡಿ, ಬೆಟ್ಟ ಗಾತ್ರ. ಅವತ್ತು ಉಪವಾಸ ಇದ್ದು ರೋಹಿಣಿ ನಕ್ಷತ್ರ ಬರುತ್ತೆ ಮಧ್ಯರಾತ್ರಿ 12 ಗಂಟೆ 1 ನಿಮಿಷಕ್ಕೆ. ಚಂದ್ರ ಬಂದಾಗ ಚಂದ್ರನಿಗೆ ಅರ್ಘ್ಯ ಪ್ರದಾನ ಮಾಡಿ, ರೋಹಿಣಿ ನಕ್ಷತ್ರಕ್ಕೆ ಅರ್ಘ್ಯವನ್ನು ಕೊಟ್ಟು, ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು, ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಅಂತ ಹೇಳಿ ಕೃಷ್ಣನಿಗೆ ಅರ್ಘ್ಯವನ್ನು ಕೊಟ್ಟು, ಅವತ್ತಿನ ರಾತ್ರಿ ನೀವು ವಿಶೇಷವಾಗಿ ಬ್ರಹ್ಮಚರ್ಯವನ್ನ ಆಚರಿಸಿ ಪ್ರಾತಃ ಕಾಲದಲ್ಲಿ ಎದ್ದು ದೇವತಾರ್ಚನೆಗಳನ್ನ ಮಾಡಿಕೊಂಡು ಈ ಬಾಗಿನಗಳನ್ನ ಉತ್ತಮರಿಗೆ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ, ಕೃಷ್ಣನ ಭಕ್ತರಿಗೆ ಅದನ್ನ ದಾನ ಕೊಟ್ಟು ಅದಾದ್ಮೇಲೆ ನೀವು ಭೋಜನವನ್ನ ಮರುದಿವಸ ಮಾಡಿ. ತಿಥ್ಯಂತೆ ಪಾರಣಂ, ಆ ಒಂದು ಅಷ್ಟಮಿ ತಿಥಿ ಆದ್ಮೇಲೆ ಪಾರಣೆಯನ್ನ ಖಂಡಿತವಾಗ್ಲೂ ಮಾಡಬಹುದು ಅಂತ ಹೇಳ್ತಾ ಇದೆ. ಹೀಗಾಗಿ ಈ ಶ್ರಾವಣ ಮಾಸದ ವಿಚಾರವನ್ನ ಯಥಾಮತಿ ಯಥಾಯೋಗ್ಯತಾನುಸಾರವಾಗಿ ನಾವು ಹರಿಚಿತ್ತ ಸತ್ಯ ಅಂತಕ್ಕಂತಹ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಶ್ರೋತ್ರಿಯರಿಗೆ ಶ್ರವಣ ಮಾಡಿಸಿದ್ದೀನಿ. ಇದರಿಂದ ಉಪಯುಕ್ತವಾಗಿರ್ತಕ್ಕಂತಹ ಈ ಎಲ್ಲ ವ್ರತಗಳನ್ನು ಕೂಡ ನೀವು ಮಾಡಿ ಪುಣ್ಯವಂತರಾಗ್ರಿ ಅಂತ ಹೇಳ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.